ಸಂವಿಧಾನ ಅಡಿಯಲ್ಲಿ ಜನರ ಮತ ಪಡೆದು ಒಬ್ಬ ಜನಪ್ರತಿನಿಧಿಯಾಗಿ ದಾರಿಯಲ್ಲಿ ಹೋಗುವ ಪೋಖ್ರಿ ಪುಡಾರಿಗಳ ರೀತಿಯಲ್ಲಿ ಪ್ರಚೋದನೆ ನೀಡುತ್ತಾರೆ ಎಂದರೆ ಪ್ರದೀಪ್ ಈಶ್ವರ್ ಅವರ ವ್ಯಕ್ತಿತ್ವ ಎಂತಹದು ಎಂದು ಎತ್ತಿ ತೋರಿಸುತ್ತದೆ ಎಂದು ಬಿಜೆಪಿ ಯುವ ಮುಖಂಡ ಜಯಂತಿಗ್ರಾಮ ನಾರಾಯಣಸ್ವಾಮಿ ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರಿದರು. ಶಿಡ್ಲಘಟ್ಟ ತಾಲೂಕಿನ ಬಿಜೆಪಿ ಯುವ ಮುಖಂಡ ಜಯಂತಿಗ್ರಾಮ ನಾರಾಯಣಸ್ವಾಮಿ ಅವರ ನಿವಾಸದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಕನ್ನಡ ಭವನದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಉದ್ದೇಶಪೂರ್ವಕವಾಗಿ ಪಾಲ್ಗೊಂಡು ಯುವಕರನ್ನು ಕೆರಳಿಸಿ ಅವರನ್ನು ಉದ್ವೇಗಗೊಳಿಸಿ ತೊಡೆ ತಟ್ಟುವುದು, ಮೀಸೆ ತಿರುವುದು, ಖಬರ್ದಾರ್ ಎನ್ನುವುದು ಇದೆಲ್ಲವೂ ನಿಮಗೆ ಶೋಭೆ ತರುವುದಲ್ಲ ಸರ್. ಪ್ರದೀಪ್ ಈಶ್ವರ್ ಸರ್, ಇದುವರೆಗೆ ನೀವು ಯಾವುದೇ ಸರ್ಕಾರ ಕಾರ್ಯಕ್ರಮಗಳಿಗೆ ಬರದೆ ಕೆಂಪೇಗೌಡ ಜಯಂತಿಗೆ ಬರುವುದರ ಉದ್ದೇಶವಾದರೂ ಏನು ತಿಳಿಸಿ ಎಂದು ಅವರ ವಿರುದ್ಧ ಗುಡುಗಿದರು. ಶಿಡ್ಲಘಟ್ಟ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆಯಾದರೂ ನಿಮಗೆ ಇದೆಯೇ? ಸಬ್ ರಿಜಿಸ್ಟರ್ ಕಚೇರಿಯಿಂದ 30 ಲಕ್ಷ ತಿಂಗಳಿಗೆ ಪಡೆಯುತ್ತಾರೆ. ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಹಾಕಿಲ್ಲ ಎನ್ನುವುದಾದರೆ ನಂದಿಗ್ರಾಮದಲ್ಲಿ ದೇವರ ಮೇಲೆ ಆಣೆ ಮಾಡು ಅಂತೀಯಾ? BN ರವಿಕುಮಾರ್ ಅವರ ಬಗ್ಗೆ ನಿಮಗೇನು ಗೊತ್ತು? ನೀನೇ ಲಾಟ್ರಿ MLA, ಅದು ಮರಿಬೇಡ. ಕ್ಷೇತ್ರಕ್ಕಾಗಿ ಸರ್ಕಾರದ ಅಧಿಕಾರಿಗಳನ್ನು ಕೈಕಾಲು ಹಿಡಿದು ಅನುದಾನ ಪಡೆದು ಕ್ಷೇತ್ರಕ್ಕೆ ಅಭಿವೃದ್ಧಿಯನ್ನು ಮಾಡುತ್ತಿದ್ದಾರೆ. ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಿನ್ನ ಕೊಡುಗೆ ಏನು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ ಪ್ರದೀಪ್ ಈಶ್ವರ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ರವಿ ಅಣ್ಣವ್ರ ಮನೆ ಕೂಲಿ ಕೆಲಸ ಮಾಡಿಕೊಂಡೇ ಇರಬೇಕು, ರವಿ ಅಣ್ಣನ ಮನೆ ವಾಚ್ಮ್ಯಾನ್ ಆಗೇ ಇರಬೇಕು, ರವಿ ಅಣ್ಣನ ಮನೆ ಅವರು ತಂಗಳನ್ನು ಬಿಸಾಕಿದ್ರೆ ಅದನ್ನು ತಿನ್ಕೊಂಡಿರಬೇಕು. ಅವ್ರಿಗೆ ಮನಸ್ಸಲ್ಲಿರೋದೇ ಹೇಳಿದ್ರಿ. ಏನು ನನಗೇನು ಬೇಜಾರಿಲ್ಲ, ಚಿಕ್ಕಬಳ್ಳಾಪುರ ನೋಡ್ಕೊಳಕ್ಕೆ ಹೇಳಿ. ಅವರು ಬಟ್ಟೆ ಅರ್ಧ ನಾನು ರವಿ ಅಣ್ಣಗೆ ಹೇಳ್ತೀನಿ, ಪ್ರಾಮಾಣಿಕ ಆಡಳಿತಕ್ಕೆ ಶಿಡ್ಲಘಟ್ಟ ಸಬ್ ರಿಜಿಸ್ಟರ್ ಆಫೀಸು, ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಆಫೀಸು. ಶಿಡ್ಲಘಟ್ಟ ಸಬ್ ರಿಜಿಸ್ಟರ್ ಆಫೀಸು ಲೂಟು. ರವಿ ಅಣ್ಣನಿಗೆ ಎಷ್ಟು ಹೋಗ್ತಿದೆ ಕೇಳಕ್ಕೆ ಹೇಳಿ. ಇಲ್ಲಿ ಚಿಕ್ಕಬಳ್ಳಾಪುರ ಆಫೀಸುಗಳು ಬಂದು ನೋಡೋಕ್ಕೆ ಹೇಳಿ. ರವಿ ಅಣ್ಣನಿಗೆ ಪಾಪ ಏನೋ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗರು ರವಿ ಅಣ್ಣ ಬಗ್ಗೆ ಭಾಳ ಮಾತಾಡ್ತಾರೆ. ನಾನು ಏನು ಕೇಳಿದೆ, JDS ಶಾಸಕರು ಕ್ರಾಶ್ ಔಟ್ ಹಾಕಿದ್ರಲ್ಲ, ರವಿ ಅವರು ಕ್ರಾಶ್ ಔಟ್ ಹಾಕಿದ್ದಾರೆ ಅನ್ನೋದು ನನ್ನ ಸಂದೇಹ. ಎಕ್ಸಾಂಪಲ್ ಹೇಳ, JDS MLAಗಳಿಗಿಂತ ಅವರೊಂದು 50 ಕೋಟಿ ಎಕ್ಸ್ಟ್ರಾ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ ನಮ್ಮ ಗೌರ್ಮೆಂಟಲ್ಲಿ. ನೀನು ಹೆಂಗೆ ತಂದೆ? ನಿಜವಾಗ್ಲೂ ನೀನು ಕ್ರಾಸ್ ಔಟ್ ಹಾಕಿಲ್ಲ ಅಂದರೆ ನೀನು ಪ್ರಮಾಣ ಮಾಡಿ ಒಪ್ಕೊಂಡ್ಬಿಡ್ರವೆ ಅಣ್ಣ. ನನಗೆ ನಂಬಿಕೆ ಇದೆ. ಇವತ್ತು ಸತ್ಯಶೋಧನಾ ವರದಿ ಕೊಟ್ಟಿದ್ದಾರೆ. ಕುಮಾರಣ್ಣ, ರವಿ ಅಣ್ಣನ ನಂಬೇಡ, ಖತರ್ನಾಕಿದ್ದಾನೆ. ನೋಡಿ, NDA MP ಬೈತಾನೆ, ನಮ್ಮನ್ನು ಹೊಗಳ್ತಾನೆ. NDA MP ಪಾಪ ಏನೋ ಸಂಸದರು ಸುಧಾಕರ್ರು ಏನಾದರೂ ಇದ್ದರೆ ಮನಸ್ಸಲ್ಲಿ ಇಟ್ಕೋಬೇಕು. ಅವ್ರನ್ನ ಬೈತಾರೆ, ನನ್ನನ್ನು ಹೊಗಳ್ತಾರೆ, ನಮ್ಮ ಮಿನಿಸ್ಟ್ರನ್ನ ಹೊಗಳ್ತಾರೆ. ಇದನ್ನೇ ಬಕೆಟ್ ಹಿಡಿಯೋದು ಅನ್ನೋದು. ಕಾಂಗ್ರೆಸ್ಸಲ್ಲಿ ಟಿಕೆಟ್ ತೊಗೊಂಡು ಶಿಡ್ಲಘಟ್ಟಕ್ಕೆ ನಿಲ್ಲಬೇಕು ಅನ್ನೋ ಆಲೋಚನೆ ಇದೆಯಂತೆ, ಮಾತುಕತೆ ಆಗಿದೆಯಂತೆ, ಹಿಂಗೆಲ್ಲ ನಡೀತಾ ಇದೆ ಚರ್ಚೆ. ನನಗೆ ಗೊತ್ತಿಲ್ಲ. ಮತ್ತೆ ಕ್ರಾಶ್ ಔಟ್ ಹಾಕಿದ್ರು ಅಂತ ಕ್ಷಮಿಸ್ಬಿಡು ರವಿ ಅಣ್ಣ, ನಾನು ಮನಸ್ಸಲ್ಲಿ. ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲಿ ಮಾಧ್ಯಮಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ರವರ ಬಗ್ಗೆ ಮಾಡಿರ್ತಕ್ಕಂಥ ಆರೋಪಗಳು ಹಾಗೂ ಅವರ ಹಾವಭಾವಗಳ ಬಗ್ಗೆ ನಾನಿವತ್ತು ಒಂದು ಸುದ್ದಿಗೋಷ್ಠಿ ಕರೆದಿದ್ದೀನಿ. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವರು ಚುನಾವಣೆಯಲ್ಲಿ ನಾನು ದಲಿತರ ಪರ ಅಂತ ಅಂದ್ಬಿಟ್ಟು ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನರ ಒಂದು ಮತ ನೀಡಿ ಜನಮತದಿಂದ ಆಯ್ಕೆ ಆಗಿದ್ದಾರೆ. ಆಯ್ಕೆಯಾದಂತಹ ವ್ಯಕ್ತಿ ಆ ಒಂದು ಶಾಸಕ ಯಾವ ರೀತಿ ವರ್ತನೆ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದು ಅವರಿಗೆ ಪ್ರಜ್ಞೆ ಇಲ್ಲದೆ ಪ್ರಚೋದನೆ ಕೊಡ್ತಕ್ಕಂಥ, ದಾರಿಯಲ್ಲಿ ಓಡಾಡ್ತಾರಲ್ಲ ಪುಡಾರಿಗಳು, ಅವರು ಮಾತಾಡ್ತಕ್ಕಂಥ ರೀತಿಯಲ್ಲಿ ಪ್ರಚೋದನೆ ಕೊಡ್ತಕ್ಕಂಥದ್ದು. ಇವತ್ತು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಅವರು ನಾನು ದಲಿತರ ಪರ ಅಂತ ಹೇಳ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತಗಳ ಅನುಗುಣವಾಗಿ ಅವರ ಜಯಂತಿಗೆ ಬಂದಿದ್ದಾರ? ಅವರು ಯಾವ ರಾಷ್ಟ್ರೀಯ ಹಬ್ಬಗಳಿಗೆ ಬಂದಿದ್ದಾರೆ, ಯಾವ ಒಂದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ? ಅವರು ಕೆಂಪೇಗೌಡ ಜಯಂತಿಗೆ ಉದ್ದೇಶಪೂರ್ವಕವಾಗಿಯೇ ಬಂದು ಇಲ್ಲಿ ಯುವಕರನ್ನು, ಒಂದು ಸಮುದಾಯ ಯುವಕರನ್ನು ಕೆರಳಿಸಿ ಅವರನ್ನು ಭಾವೋದ್ವೇಗಕ್ಕೆ ಒಳಗಾಗುವ ರೀತಿ ಮಾಡಿ ತೊಡೆ ತಟ್ಟೋದು, ಖಬರ್ದಾರ್ ಕುಮಾರಣ್ಣ ಅನ್ನೋದು, ಈ ಥರ ಮಾಡೋದು. ನೀವು ಬನ್ನಿ ನನ್ನ ಮೇಲೆ ನಿಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ತಾಕತ್ತಿದ್ರಿ ಅಂತ ಹೇಳೋದು ಅಲ್ಲ. ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗ ಕೇಂದ್ರದ ಸಚಿವರಾಗಿದ್ದಾರೆ. ಅವರ ಸೇವೆ ಈ ರಾಜ್ಯಕ್ಕೆ ಅಪಾರ ಇದೆ. ಇವರು ಗೆದ್ದಿರ್ತಕ್ಕಂಥದ್ದೇ ಲಾಟ್ರಿ MLA ಅಂತ ಅಂದ್ಬಿಟ್ಟು ಇವರಿಗೆ ಬಿರುದು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಹಾಗಿರುವಾಗ ಇವರು ತೆವಲಿಗೋಸ್ಕರ
ಯಾವ ಬಗ್ಗೆ ಅಂದರೆ ಅವ್ರ ಬಗ್ಗೆ ಎಲ್ಲ ಮಾತಾಡೋದು. ಬಿಜಾಪುರ ಅದೇನೋ ಇಲಿ ಅನ್ನೋದು, ಮೈಸೂರು ಕೋತಿ ಅನ್ನೋದು, ಕೋವಿಡ್ ಕಳ್ಳ ಅನ್ನೋದು ಸುಧಾಕರ್ ಸಾಹೇಬ್ರನ್ನ, ಆ ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದಾರಲ್ಲ ಅವ್ರನ್ನ ಆ ಹಿಂದೆ ಅವ್ರದೇ ಒಂದು ಕಾರ್ಯಕ್ರಮದಲ್ಲಿ ಸುಧಾಕರ್ ಸಾಹೇಬ್ರ ಕಾರ್ಯಕ್ರಮದಲ್ಲಿ ಸುಧಾಕರ್ ಸಾಹೇಬ್ರನ್ನ ಹೊಗಳಿದ್ದಾರೆ. ಯಾರು? ಇದೇ ಪ್ರದೀಪ್ ಈಶ್ವರ್. ಏನಂತ ಹೊಗಳಿದ್ದಾರೆ ಅಂದ್ರೆ, ಒಂದು ಮನೆಯಲ್ಲಿ ಆರೋಗ್ಯ ಹಾಳಾದ್ರನ್ನೇ ಇದು ಮಾಡೋದು ಕಷ್ಟ, ಅಂಥದ್ದು ಕೋವಿಡ್ನಲ್ಲಿ ಡಾಕ್ಟರ್ ಸುಧಾಕರ್ ಸಾಹೇಬ್ರು, ಬೆರೆಸಂದ್ರದ ಸುಧಾಕರ್ ಸಾಹೇಬ್ರು 7 ಕೋಟಿ ಕನ್ನಡಿಗರ ಒಂದು ಆರೋಗ್ಯವನ್ನು ಕಾಪಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಅವತ್ತು ಸುಧಾಕರ್ಗೆ ಅಧಿಕಾರ ಇತ್ತು. ಸುಧಾಕರ್ ಜೊತೆ ಇವರು ಅವ್ರನ್ನ ಹೊಗಳಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಮತ್ತೆ ಕಾರಣಾನಂತರ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಇವರಿಗೆ ಟಿಕೆಟ್ ಸಿಕ್ತು. ಇವರೇನು ಕಾಂಗ್ರೆಸ್ ಪಕ್ಷದವರಲ್ಲ, ಇವ್ರಿಗೆ ಅಚಾತುರ್ಯವಾಗಿ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಗೆದ್ದಿದಾರಲ್ಲ, ಸಾರ್ವಜನಿಕರ ಸೇವೆ ಮಾಡಲಿ, ಇದು ಕೆಲಸ ಮಾಡಲಿ, ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ದಿಸ ಅಕ್ಕ ಅಮ್ಮ ರಪ್ಪ ಅಂತ ಹೇಳ್ಕೊಂಡು ಇವತ್ತು ಜನರಿಗೆ ದಿಕ್ಕು ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ಏನು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ 30 ಲಕ್ಷ ತಗೊಂತಾ ಇದ್ದಾರೆ ರವಿ ಅಣ್ಣ ಮಂತ್ಲಿ ಅಂತ ಅಂದ್ಬಿಟ್ಟು ಆರೋಪ ಮಾಡಿದ್ದಾರೆ. ಆಮೇಲೆ ಅದೇನೋ ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿದ್ದಾರೆ ರವಿ ಅಣ್ಣ, ನಂದಿ ಬೆಟ್ಟದಲ್ಲಿ ಬಂದು ಇದು ನಂದಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇವರಿಗೆ ಒಂದು ನೈತಿಕತೆ ಇದ್ರೆ, ಇವರು ಒಂದು ರಾಜಕಾರಣಿ ಆಗಿದ್ರೆ ಈ ರೀತಿ ಮಾತಾಡ್ತಾರ? ಇವರು ಈಗ ರವಿ ಅಣ್ಣ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ಆಯ್ತು, ಮಾಡಿದ್ರೆ ಯಾವ ಪಕ್ಷಕ್ಕೆ ಮಾಡಿದ್ರೆ? ಕಾಂಗ್ರೆಸ್ಗೆ ಮಾಡಿದ್ರು. ನೀನು ಮನ್ಸಲ್ಲಿ ಇಟ್ಕೊಬೇಕು. ನೀನ್ ಯಾಕೆ ಬೀದಿಗೆ ತಗೊಂಡ್ಬರ್ತೀಯ? ನಿನ್ಗೂ ಒಳ್ಳೇದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ. ಅವ್ರು ಓಟ್ ಹಾಕಿರೋದ್ರಿಂದ ತಾನೇ ನಿಮ್ಗೆ ಒಂದು MLC ಸ್ಥಾನ ಬಂದಿರೋದು. ಅದು ಬಿಟ್ಬಿಟ್ಟು ನೀನು ರವಿಕುಮಾರ್ನ ತೇಜಾವಧೆ ಮಾಡೋ ರೀತಿ, ಅವ್ರಿಗೆ ಅವಮಾನ ಮಾಡೋ ರೀತಿ, ಇಲ್ಲಿ ಕ್ಷೇತ್ರದಲ್ಲಿ ಜನ ನಿಜ ಅನ್ನೋ ರೀತಿ ನಂಬಬೇಕು, ಆ ರೀತಿ ನೀನು ಕಲ್ಪನೆ ಮಾಡಿಕೊಂಡು ಅದೇನೋ ಇದು 50 ಕೋಟಿ ಎಕ್ಸ್ಟ್ರಾ ಅನುದಾನ ಬಂದ್ಬಿಟ್ಟಿದೆ, ನಿಮ್ಗೆ ಹೆಂಗ್ ಬಂದಿದೆ ಅಂತ ಹೇಳೋದಲ್ಲ. ಅವರು ಶಾಸಕರು ಹೋಗಿದ್ದಾರೆ, ಕೆಲಸ ಮಾಡೋರು. ಅವರು ಶಾಸಕರು ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ. ಅವರು ಹಳ್ಳಿಯಿಂದ ರೈತನಾಗಿ ಕಷ್ಟಪಟ್ಟು ದುಡಿದು ಬೆಳೆದು ಅವರು ಶಾಸಕರಾಗಿರೋದು. ನಿಂತರ ಲಾಟ್ರಿ MLA ಆಗಿಲ್ಲ ಅವರು ನಮ್ಮ ಕ್ಷೇತ್ರದ ಜನತೆ ಹಿತ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಹೋಗಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಕೈ ಕಾಲ ಹಿಡಿದು ನಮ್ಮ ಕ್ಷೇತ್ರ ಹಿಂದುಳಿದಿದೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಹಾಕ್ಸ್ಕೊಂಡ್ ಬಂದಿದ್ದಾರೆ. ನಿಮ್ಗೂ ಕೆಪಾಸಿಟಿ ಇದ್ರೆ ನೀವು ತಕೊಂಬನ್ನಿ, ನೀವು ಅಭಿವೃದ್ಧಿ ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಕೊಡುಗೆ ಏನು? ನೀವು ಶಾಸಕರಾದ ಮೇಲೆ ನಿಮ್ಮ ಕೊಡುಗೆ ಏನು? ಇವತ್ತು ಹೇಳ್ತಾ ಇದ್ರ ದಲಿತರ ಪರವಾಗಿ ಅಂತ. ಸ್ವಾಮಿ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ. ನೀವು ಶಾಸಕರಾದ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾ ಇಲಾಖೆಯಲ್ಲಿ 6 ಜನ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ದಲಿತರನ್ನು ಕೆಲಸದಿಂದ ತೆಗೆದಿದ್ದೀರಿ. ಯಾಕೆ ತೆಗೆದ್ರಿ? ಇದುವರೆಗೂ ಸಹ ಒಂದು ದಲಿತ ಅವ್ರಿಗೆ ಸುಮಾರು 4 ತಿಂಗಳದು ಕೆಲಸದಿಂದ ತೆಗೆದ್ರು 4 ತಿಂಗಳ ಸಂಬಳ ಕೊಟ್ಟಿಲ್ಲ. ನಿಮ್ಗೆ ಮನವಿ ಮಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿಗೆ ಮನವಿ ಮಾಡಿದ್ದಾರೆ, DC ಸಾಹೇಬ್ರಿಗೆ ಮನವಿ ಮಾಡಿದ್ದಾರೆ. ನಿಮ್ ತಮ್ಮ ಹತ್ರ ದಿನಾ ಬಂದವರು ಗೋಗೇರಿತಾ ಇದ್ದಾರೆ, ನಾನು ಸಂಬಳ ಕೊಡ್ಸಿ ಅಂತ. ನಿಮ್ ದಲಿತರ ಬಗ್ಗೆ ಬದ್ಧತೆ ಇದ್ರೆ ನೀನ್ ಯಾಕೆ ಈ ತರ ಮಾಡ್ತೀಯ? ನೀನು ಅಷ್ಟೆಲ್ಲ ಏನು ಕೇಂದ್ರದ ನಾಯಕರು, ರಾಜ್ಯದ ನಾಯಕರ ಬಗ್ಗೆ ಎಲ್ಲ ಮಾತಾಡ್ತೀಯ. OBC ಜಾತಿಗಳ ಬಗ್ಗೆ ಸಂಘರ್ಷ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀಯಾ. ಚಿಕ್ಕಬಳ್ಳಾಪುರದಲ್ಲಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನಾದ್ರು ಕೋಮು ಗಲಭೆಗೆ ಅವಕಾಶ ಆಗಿ ಇದಾದ್ರೆ ಅದಕ್ಕೆ ನೇರ ಹೊಣೆ ಪ್ರದೀಪ್ ಈಶ್ವರ್ ಅವರೇ ಆಗಿರ್ತಾರೆ. ಈ ಹಿಂದೆ ಯಾವುದು ಇರ್ಲಿಲ್ಲ. ಇವರು ಶಾಸಕರಾದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರತಿನಿತ್ಯ ಪ್ರತಿ ದೂರು ಪ್ರೆಸ್ ಮೀಟ್, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಯಾವ ರೀತಿ ಇದು? ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಅವರ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಿನ್ಗೆ ಅಧಿಕಾರ ಕೊಟ್ಟಿದ್ರೆ ನೀನು ಕೆಲಸ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಹೋಗೋದು, ಊರಲ್ಲಿ ಚಾಪೆ ಹಾಕೊಂಡು ಅಕ್ಕ ರಾಕ ನೀನು ಒಂದು ಶಾಸಕನಾಗೋದಕ್ಕೆ ಅನ್ಲಾಯಕ್ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಯಾರು ಫೋನ್ ಮಾಡಿದ್ರು ನೀನು ಫೋನ್ ತೆಗಿಯಲ್ಲ. ಏನಕ್ಕೆ ನೀನು ಶಾಸಕನಾಗಿರೋದು? ಶಿಡ್ಲಘಟ್ಟ ಶಾಸಕರಿಗೆ 24 hours ನೀನು ಯಾವಾಗ ಫೋನ್ ಮಾಡು, ಫೋನ್ ತೆಗಿತಾರೆ. ಸಂಸದರ ಬಗ್ಗೆ ಮಾತಾಡ್ತೀಯ, ಅದೇನೋ NDA ಅಲ್ಲಿ ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ತೀಯ. ಫಸ್ಟ್ ನಾನು ಹೇಳ್ತಾ ಇದ್ದೀನಿ, ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ನಿನ್ಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಲ್ಲ, ಇದು ಸತ್ಯ. ನಾನು ಹೇಳ್ತಾ ಇದ್ದೀನಿ. ನೀನು ಕುಮಾರಣ್ಣನ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ದಮ್ಮಿದ್ರೆ ಜಯಂತಿ ಗ್ರಾಮದಲ್ಲಿ ಬಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ನನ್ನ ಮೇಲೆ ಸ್ಪರ್ಧೆ ಮಾಡು, ಗೆಲ್ಲು.
ಆಗ ನಿನ್ನ ಕೆಪಾಸಿಟಿ ಏನಂತ ಗೊತ್ತಾಗ್ತದೆ. ನಿನ್ನಿಂದ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆನೂ ಇದು ಕೋಮು ಗಲಭೆ ಸೃಷ್ಟಿ ಆಗ್ತಾ ಇದೆ. ಇವತ್ತು ಏನಾದರೂ ಮುಂದಿನ ದಿವಸದಲ್ಲಿ ಅನಾಹುತಗಳಾದ್ರೆ ಇದಕ್ಕೆ ನೀನೇ ನೇರ ಹೊಣೆ ಆಗಿರ್ತೀಯ. ಯಾಕೆ ನೀನು ಶಾಸಕನಾಗಿದ್ದವನು ಯಾವ ರೀತಿ ಕೆಲಸ ಮಾಡ್ಬೇಕನ್ನೋ ಪ್ರಜ್ಞೆ ಇಲ್ಲ ನಿನಗೆ? ಅದೇನೋ ಮೆಡಿಕಲ್ ಮೇಷ್ಟ್ರು, ಅದೇನೋ ಮೆಡಿಕಲ್ ಮಿನಿಸ್ಟ್ರು ಅಂತೆಲ್ಲ ಇದು ಮಾಡ್ದಲ್ಲ. ನೀನು ಮೆಡಿಕಲ್ ಮೇಷ್ಟ್ರ್ ಆಗಿ ಏನೇನು ಮಾಡಿದ್ಯಾ? ಅದೇನೋ ಹೇಳಿದೆ ನಾನು, ಚಿಕ್ಕಬಳ್ಳಾಪುರದಲ್ಲಿ ಅದೆಷ್ಟೋ ಇಂಜಿನಿಯರ್ಗಳನ್ನ ತಯಾರು ಮಾಡ್ತೀನಿ, ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳನ್ನ ಮಾಡೋ ಅಂಥವ್ರನ್ನ ತಯಾರು ಮಾಡ್ತೀನಿ ಅಂತ ನೀನು ಆಗ್ದಾಗಿನಿಂದ ಎಷ್ಟು ಜನ ಮಾಡಿದ್ಯಾ? ಇದು ವಿದ್ಯಾಕ್ಷೇತ್ರಕ್ಕೆ ನೀನು ಕೊಡುಗೆ ಏನು? ಮುಂಚೆ ಯಾವ ಸ್ಥಾನದಲ್ಲಿತ್ತು ಚಿಕ್ಕಬಳ್ಳಾಪುರ ವಿದ್ಯಾಕ್ಷೇತ್ರದಲ್ಲಿ? ನೀನು ಬಂದ ಮೇಲೆ ಯಾವ ಸ್ಥಾನಕ್ಕೆ ಹೋಗಿದೆ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾಕ್ಷೇತ್ರ? ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೀವು ಬಾಯಿ ಚಪಲಕ್ಕೆ ನಿಮ್ಮ ಪ್ರಚಾರದ ಹುಚ್ಚಿಗೋಸ್ಕರ ಮಾತಾಡೋದು ಬಿಟ್ಬಿಡಿ. ದಯವಿಟ್ಟು ಯಾರ ಬಗ್ಗೆನೂ ಅಷ್ಟೇ ಮಾತಾಡಬೇಡಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮ್ಮ ಶಾಸಕರ ಒಂದು ವ್ಯಾಲ್ಯೂ ನೀವು ಕಳ್ಕೊಳ್ತೀರಾ. ನಿಮ್ಮ ಶಾಸಕತ್ವಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ನೀವು ಮಾಡೋ ಒಂದು ಇದಕ್ಕೆ ಇಡೀ ರಾಜ್ಯದಲ್ಲೆಲ್ಲ ಒಂದು ಏನು ರಾಜಕಾರಣಿಗಳು ಈ ತರ ಹೊಲ್ಸ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿತವಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ನೀವು ಯಾರದೇ ಬಗ್ಗೆ ಮಾತಾಡ್ಬೇಕಾದ್ರೆ ಅದೇನೋ ಬಿಜೆಪಿಯವರು ಅಯೋಗ್ಯರು, ನಾಲಾಯಕಗಳು ಅಂತ ಮಾತಾಡ್ತೀರ. ನಿಮ್ಗೆ ವೈಯಕ್ತಿಕವಾಗಿ ಯಾರಿಂದ ಅದನ್ನು ತೊಂದರೆ ಆಗಿದ್ರೆ ಅವ್ರು ಒಬ್ಬರ ಬಗ್ಗೆ ಮಾತಾಡಿ. ನೀವು ಬಿಜೆಪಿಯವರೆಲ್ಲ ಅಯೋಗ್ಯರು, ನಾಲಾಯಕಗಳು ಅನ್ನೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾವು ಬಿಜೆಪಿ ಪಕ್ಷದ ಮುಖಂಡರಿದ್ದೀವಿ. ನಾವು ನಾಲಾಯಕಗಳು, ಅನ್ಲಾಯಕಗಳಾಗಾದ್ರೆ ನಿನ್ಗೆ ಯಾರು ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ನೀನು ಪ್ರಶ್ನೆ ಮಾಡೋ. ಅದು ಬಿಟ್ಬಿಟ್ಟು ಬಿಜೆಪಿಗಳು ಅವರೆಲ್ಲಾನು ನಾಲಾಯಕಗಳು. ಬುದ್ಧಿ ಇದೆಯಾ ಪ್ರದೀಪ್ ಈಶ್ವರ್? ನೀನು ಮೊದಲು ಹೋಗಿ, ನಿನ್ಗೆ ಆ ಥರ ಏನಾದರೂ ಇದ್ರೆ ನಿಮ್ಮನ್ಸ್ ಹಾಸ್ಪಿಟ್ಲಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊ ಮೊದಲು, ದಯವಿಟ್ಟು. ಇಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಂತಿ ಸೌಹಾರ್ದತೆ ಹದಗೆಟ್ಟಕ್ಕಂಥ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ನಾನು ನಿನ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ಜಯಂತಿ ಗ್ರಾಮದಲ್ಲಿ ಬಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ನನ್ನ ಮೇಲೆ ನಿಲ್ಲು, ಗೆಲ್ಲು. ನೀನು ಯಾರೋ ಕೇಂದ್ರದ ಮಂತ್ರಿಗಳನ್ನ ಇವ್ರನ್ನ ಚಿಕ್ಕಬಳ್ಳಾಪುರ ಬಾ, ನನ್ನ ಮೇಲೆ ನಿಂತ್ಕೊಂಡು ತೊಡೆ ಕಟ್ಟೋದಲ್ಲ. ತೊಡೆ ಎಲ್ಲರೂ ತಡ್ತಾರೆ, ಯಾರು ತಡ್ದಿರಲ್ಲ. ಮೀಸೆತ್ತಿರ್ಬೋದು, ಕಬಡ್ಡ ಕುಮಾರಣ್ಣ ಅನ್ನೋದು ಎಲ್ಲರೂ ಮಾಡ್ತಾರೆ. ಇದು ನೀನೇ ಅಲ್ಲ, ಎಲ್ಲರೂ ಮಾಡ್ತಾರೆ. ನೀನು ಒಳಗಡೆ ಇದ್ದಾಗ ಯಾವ ರೀತಿ ಇದ್ದೆ? ಕೆಂಪೇಗೌಡ ಜಯಂತಿ ನಡಿಬೇಕಾದ್ರೆ ಒಳಗಡೆ ಇದ್ದಾಗ ಯಾವ ರೀತಿ ಇದ್ದೆ? ಇಲಿ ಇದ್ದಾಗಿದ್ದೆ. ಅದೇನೋ ಬಿಜಾಪುರ ಇಲಿ ಅಂತಾರಲ್ಲ, ಹಾಗೆ ನೀನು ಅಲ್ಲಿದ್ದು ಒಳಗಡೆ ಇಲಿ ಇದ್ದಂಗಿದ್ದೆ. ಆಚ ಕಡೆ ಬಂದ್ಬಿಡೋಷ್ಟೊತ್ತಿಗೆ ನೀನು ಕಾರಲ್ಲೇ ಹತ್ಬಿಟ್ಟು ನೀನು ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡ್ಬಿಟ್ಟು ನೀನು ಪೌರುಷ ತೋರಿಸ್ತೀಯಲ್ಲ ನೀನು. ಈಗ ಅದೇನೋ ನನಗೆ ಪ್ರಾಣ ಬೆದರಿಕೆ ಇದೆ, ಗುಪ್ತಚರ ಇಲಾಖೆ ನನ್ಗೆ ರಕ್ಷಣೆ ಬೇಕು ಅಂತ ಅಂದ್ಬಿಟ್ಟು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನಿನ್ಗೆ ಆ ಥರ ಒಂದು ಅನುಮಾನ ಇದ್ರೆ ನೀವು ತಗೋ, ಕಾನೂನು ಚೌಕಟ್ಟಿನಲ್ಲಿ ನೀನು ರಕ್ಷಣೆ ತಗೋ, ನಿನ್ನ ಜೀವ ನೀನು ಉಳಿಸ್ಕೋ. ಆದ್ರೆ ನೀನು ಯಾರದೇ ಬಗ್ಗೆ ಮಾತಾಡ್ಬೇಕಾದ್ರೂ ಕನಿಷ್ಠ ಪ್ರಜ್ಞೆ, ಶಾಸಕನಾಗಿ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ 19/1 ಆಕ್ಟ್ ಪ್ರಕಾರ ಪ್ರಶ್ನೆ ಮಾಡತಕ್ಕಂಥ ಹಕ್ಕು ಇದೆ. ಅದು ಹಕ್ಕು ಯಾವ ರೀತಿ ಇರುತ್ತಂತಂದ್ರೆ ನ್ಯಾಯಸಮ್ಮತವಾಗಿ, ಗೌರವಯುತವಾಗಿ ಮಾತಾಡಬೇಕು. ಅದು ಬಿಟ್ಬಿಟ್ಟು ನೀನು ಬಾಯಿಗೆ ಬಂದಿದ್ದೆಲ್ಲ ಹಂಗೆ ಹಿಂಗೆ, ಆ ದೇವಸ್ಥಾನಕ್ಕೆ ಬಂದ್ರೆ ಪ್ರಮಾಣ ಮಾಡೋಣ ಅಂತಂತ ಹೇಳ್ತೀರ. ಯಾವ ಚಿಕ್ಕಬಳ್ಳಾಪುರದಲ್ಲಿ ನೀನು ಯಾವ ಇಲಾಖೆಯಲ್ಲೂ ಮಾಮೂಲಿ ತಗೊಂತ ಇಲ್ಲ. ಅದೇನೋ ಇವ್ರ ಮೇಲೆ ಈ ಹಿಂದೆ ಇದ್ದಂತ ಸಚಿವರು ಸುಧಾಕರ್ ಅವರು ಇದ್ದಾಗ ಹಿರೇನಾಗದಲ್ಲಿ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್, ಇದು ಬಂಡೆ ಬ್ಲಾಸ್ಟ್ ಆದಾಗ, ಇದಾದಾಗ ಅವ್ರ ಮೇಲೆ ದೊಡ್ಡ ಆರೋಪ ಮಾಡಿದ್ರೆ. ಇತ್ತೀಚೆಗೆ ಈ ನಡುವೆ ಒಂದಾಗಿದೆ. ಇದಕ್ಕೆ ಯಾರು ಹೊಣೆ? ನೀನು ಮಾಡಿಸಿದ್ಯಾ? ನಿನ್ನ ಅಧಿಕಾರ ಇದೆಯಲ್ಲ, ನೀನು ಹೇಳ್ತಲ್ಲ ಪ್ರೆಷರ್ಗಳೆಲ್ಲ ನಿಲ್ಸ್ಬಿಡ್ತೀನಿ ನಾನು ಅಂತ ಅಂದ್ಬಿಟ್ಟು. ಎಷ್ಟು ಪ್ರೆಷರ್ಗಳು ನಿಲ್ಸಿದ್ಯಾ ನೀನು? ನಾನು ಅಧಿಕಾರಕ್ಕೆ ಬಂದ ಕ್ಲೆಷರ್ಗಳು ನಿಲ್ಸ್ಬಿಡ್ತೀನಿ, ಅಕ್ರಮ ಇದು ನಿಲ್ಸ್ಬಿಡ್ತೀನಿ ಅಂತ ಹೇಳಿದೆ. ಎಷ್ಟು ನಿಲ್ಸಿದೀಯ ನೀನು? ಎಷ್ಟು ಅವ್ರ ಹತ್ರ ಪಡಿತಾ ಇದೀಯ ಮೊದಲೇ? ಇದೆಲ್ಲ ಚರ್ಚೆ ಆಗ್ಬೇಕು. ನೀನು ಒಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿನ್ನ ಬಗ್ಗೆ ನೀನು ತಿಳ್ಕೊ. ನೀನು 15,000 ರೂಪಾಯಿ ಸಂಬಳಕ್ಕೆ ನೀನು ಖಾಸಗಿ ಶಾಲೆಗೆ ಏನು ಇದು ಮಾಡಕ್ ಹೋಗ್ತಾ ಇದ್ದೆ, ಪಾಠ ಮಾಡಕ್ ಹೋಗ್ತಾ ಇದ್ದೆ. ಆಮೇಲೆ ಮಾಧ್ಯಮದಲ್ಲಿ ಸುದ್ದಿ ಓದ್ಲಕ್ಕೆ ಹೋಗ್ತಾ ಇದ್ದೆ. ನೀನು ಯಾಕೆ ನಿನ್ಗೆ 300 ಕೋಟಿ 500 ಕೋಟಿ ಹೆಂಗ್ ಬಂದ್ಬಿಡ್ತಪ್ಪ ಪ್ರದೀಪ್ ಈಶ್ವರಣ್ಣ? ಇವತ್ತು ಕುಮಾರಣ್ಣ ಅಣ್ಣ ಅದಾವ ಬದ್ನೆಕಾಯಿ ಹೇಳೋಣ, ನಾನು ಹಾಕ್ತೀನಿ, ನಾನು ಮಾಡ್ತೀನಿ ಅಂತ ಹೇಳ್ತೀಯ. ನೀನು ಏನು ಬದ್ನೆಕಾಯಿ ಹಾಕಿದ್ದು, ಕುಂಬಳಕಾಯಿ ಹಾಕಿದ್ದು, ಬಾಳೆಕಾಯಿ ಹಾಕಿದ್ದಪ್ಪ? ನಿಮ್ಗೆ 8 ಕೋಟಿ ಹೆಂಗಪ್ಪ ಬಂತು? ಪ್ರದೀಪ್ ಈಶ್ವರ್ ಅನಾಥ ಅಂತ ಹೇಳ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯ, ಚಿಕ್ಕಬಳ್ಳಾಪುರ ತಾಲೂಕಿನ ಜನರನ್ನ ಅನಾಥರು ಮಾಡ್ಬಿಟ್ಟಿದ್ಯಾ ನೀನು. ನಿನ್ಗ ಮೊದಲು ನೀನು ಶಾಸಕ ಸ್ಥಾನಕ್ಕೆ ನಿಮ್ಗೆ ಬೆಲೆ ಬರ್ಬೇಕಂತಂದ್ರೆ ಯಾರ ಬಗ್ಗೆ ಮಾತಾಡೋದು ನಿಲ್ಸ್ಬಿಟ್ಟು ಕೆಲಸದ ಮುಖಾಂತರ ಮಾತಾಡು. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ?
ಯಾರು ಚರ್ಚೆಯಲ್ಲಿರಲ್ಲ ಪ್ರತಿನಿತ್ಯ ನಿಂದೆ ಚಿಕ್ಕಬಳ್ಳಾಪುರ ಸುದ್ದಿ. ಯಾಕೆ ಬೇರೆ ಜಿಲ್ಲೆಯಲ್ಲಿ ಶಾಸಕರು ಅವರು ಗಂಡಸರಲ್ಲ, ನೀನು ಒಬ್ಬನೇನ ಗಂಡಸ, ಅವ್ರಿಗೆ ಯಾರಿಗೂ ಇಲ್ದಿರೋದು ಇದು ನಿಮ್ಗೊಬ್ಬನಿಗೆ ಆಗಿರುತ್ತಾ? ಅವ್ರಿಗೆ ಯಾರಿಗೂ ಚರ್ಚೆನೇ ಇರಲ್ಲ. ಪಾಪ ಅವ್ರು ಕೆಲಸ ಮಾಡ್ತಾರೆ, ಅವರು ಬಾಯಿ ಮಾತಾಡಲ್ಲ, ಅವರು ಕೆಲಸ ಮಾಡ್ತಾರೆ. ಏನು ಅವರ ಕ್ಷೇತ್ರಕ್ಕೆ ಏನೋ ಅಭಿವೃದ್ಧಿ ಆಗಬೇಕು, ಏನು ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ. ನೀನು ಬರೀ ಬಾಯಿ ಮಾತಲ್ಲಿ ಬಗ್ಳ್ಕೊಂಡು ಏನು ಮಾಡಿದ್ಯಾ ನೀನು ಅಧಿಕಾರಕ್ಕೆ ಬಂದಾಗಿಂದ? ಫಸ್ಟ್ ಕ್ಷೇತ್ರನ ಅಭಿವೃದ್ಧಿ ಮಾಡು, ಆಮೇಲೆ ನೀನು ಎಲ್ಲರ ಬಗ್ಗೆ ಮಾಡು. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರದೀಪ್ ಈಶ್ವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಸಹ ಈ ರೀತಿ ಮಾತಾಡೋದು ನಿಲ್ಲಿಸಿ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.